ಮೊದಲನೆಯದಾಗಿ ಮೇಷರಾಶಿಯವರಿಗೆ ಇವತ್ತು ಧನಿಷ್ಠ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದು. ಇವತ್ತು ವಿಶೇಷ ಏನಂತಂದರೆ ಚಂದ್ರನ ಸಂಚಾರ ಹೇಗಿರುತ್ತೆ ಅಂದರೆ ಇವತ್ತು 2 ರಾಶಿಗಳಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಒಂದು ಹಂತದವರೆಗೂ ಸಹ ಮಕರದಲ್ಲಿರ್ತಾನೆ ಚಂದ್ರ, ನಂತರ ಕುಂಭರಾಶಿಗೆ ಹೋಗ್ತಾನೆ. ಸೊ ಈ ಥರ ಆದಾಗ ಏನಾಗುತ್ತೆ ಅಂತಂದರೆ ದ್ವಿಫಲಗಳನ್ನು ಪಡ್ಕೊಳ್ತಕ್ಕಂಥದ್ದು. ಪ್ರತಿ ರಾಶಿಯವರೆಗೂ ಸಹ 2 ರೀತಿಯಾದ ಫಲಗಳು ಅನ್ವಯವಾಗುತ್ತೆ. ಅದೃಷ್ಟವಶಾತ್ ಮೇಷರಾಶಿಯವರಿಗೆ 10ನೇ ಮನೆ ಮತ್ತು 11ನೇ ಮನೆಯಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಇವತ್ತು ಎಲ್ಲ ಕೆಲಸ ಕಾರ್ಯಗಳು ಅನುಕೂಲಕರವಾಗಿರುತ್ತೆ. ನೀವು ಅಂದ್ಕೊಂಡಿರ್ತಕ್ಕಂಥ ಟಾರ್ಗೆಟ್ಗಳನ್ನ ರೀಚ್ ಆಗ್ತೀರಾ ಇವತ್ತಿನ ದಿವಸ. ಅದೇ ಪ್ರಕಾರ ಇವತ್ತಿನ ದಿವಸ ನೀವು ಏನೇನು ಡೆಲಿವರಿಗಳನ್ನ ಕೊಡಬೇಕು ಅದೆಲ್ಲವೂ ಅಷ್ಟೇ ಸಕಾಲದಲ್ಲಿ ಕೊಡ್ತೀರಾ. ವಿಶೇಷವಾಗಿ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಈ ಒಂದು ಕಂಪ್ಯೂಟರ್ ಸೈನ್ಸ್ ಬೇಸ್ಡ್ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ರೋಬೋಟಿಕ್ಸ್ ಇದೆಲ್ಲ ಬೇಸ್ಡ್ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಅದ್ಭುತವಾದ ಲಾಭಗಳನ್ನು ಪಡ್ಕೊಳ್ತೀರಾ. ಎಲ್ಲವೂ ಚೆನ್ನಾಗಿದೆ. 11ನೇ ಮನೆಯಲ್ಲಿ ಚಂದ್ರ ಬರ್ತಾ ಇದ್ದಂಗೆ ಇವತ್ತು ನಿಮ್ಮ ಮನಸ್ಸು ವಿಶೇಷವಾದಂಥ ಒಂದು ಭಾವನೆಗಳಲ್ಲಿ ಇವತ್ತು ತೇಲಾಡತಕ್ಕಂಥದ್ದು ನೋಡ್ತೀರಾ. ಇವತ್ತು ತುಂಬ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಸಕಾರಾತ್ಮಕವಾದ ಭಾವನೆ, ಅನ್ವೈಂಡಿಂಗ್ ಅಂತ ಹೇಳ್ತೀವಿ. ತುಂಬ ಬಿಗಿಯಾಗಿ ತುಂಬ ಗಡುಸಾಗಿ ಇರತಕ್ಕಂಥ ವ್ಯಕ್ತಿಗಳು ಇವತ್ತು ಸ್ವಲ್ಪ ಇವತ್ತು ಕೇರ್ ಫ್ರೀ ಆಗಿರತಕ್ಕಂಥದ್ದು. ಇವತ್ತು ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಒಳ್ಳೆ ಒಡನಾಟವನ್ನು ಬೆಳೆಸ್ಕೊಡ್ತಕ್ಕಂಥದ್ದು ಎಲ್ಲವೂ ಗೋಚರವಾಗ್ತಾ ಇದೆ. ಚೆನ್ನಾಗಿದೆ.